ಈ 9 ದಿನ ನಾನು ಹೇಗೆ ಕಳೆದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ಆಫ್ ಮೇಘನಾ. ಸೊ ಇವತ್ತಿನ ದಿನ ನನ್ನ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ 9th ಡೇ ಆಗಿರುತ್ತೆ. ಸೊ ಇವತ್ತಿನ ದಿನ ನಾನು ನಾರ್ಮಲ್ ಆಗಿ ನನ್ನ ಡೇನ ಸ್ಟಾರ್ಟ್ ಮಾಡಿಬಿಟ್ಟು ನನ್ನ ರುಟೀನ್ ಏನಿದೆ ಅಲ್ವಾ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ದು, ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನಾನು ಸಂಜೆಯಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಜೆಗೆ ಸ್ವಲ್ಪ ಕೆಲಸಗಳಿದೆ, ಅದನ್ನು ಮಾಡ್ಕೊಂಡ್ಬಿಟ್ಟು ಜೊತೆಗೆ ನಾನು ಇವತ್ತು ಈವ್ನಿಂಗ್ ಅಂದರೆ ಇವತ್ತು ನೈಟ್ ಡಿನ್ನರ್ಗೆ ಏನು ಮಾಡ್ಕೋತೀನಿ ಅಂತ ನಿಮಗೂ ನಾನು ತೋರಿಸ್ತೀನಿ. ನೀವೇನಾದರೂ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಇವತ್ತಿಗೆ ನನ್ನ ಒಂದು ಹೇಳಿದೆ ಅಲ್ವಾ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿ ನಾನು ಇವತ್ತಿಗೆ ನಂದು 9ನೇ ದಿನ. ಓಕೆನಾ, ಈ 9 ದಿನ ನಾನು ಹೇಗೆ ಕಳೆದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ನಾಳೆ ಬಂದುಬಿಟ್ಟು 10th ಡೇ. ಸೊ ನಾನು 21 ಡೇಸಲ್ಲಿ 10 ದಿನನ ನಾನು ಕಳೆದೇ ಬಿಟ್ಟೆ. ಸೊ ನನ್ನ ವಿಡಿಯೋನ ಯಾರೋ ನೋಡ್ಕೊಂಡು ಅವರು ವೆಯ್ಟ್ ಲಾಸ್ ಚಾಲೆಂಜ್ನ ತಗೋಬೇಕು ಅಂತ ಹೇಳ್ಕೊತಾನೇ ಇದ್ದೀರಾ. ಪ್ಲೀಸ್ ಈ ಟೈಮು ನೀವು ಅದನ್ನು ಬರೀ ಹೇಳೋದಷ್ಟೇ ಅಲ್ಲ, ಅದನ್ನು ಮಾಡಬೇಕು ಕೂಡ. ಸೊ ನಾನು ಕೂಡ ಅದೇ ರೀತಿಯೇ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೋತಿದ್ದೆ. ಆದರೆ ನಾನು ಮಾಡೋದಕ್ಕೆ ಏನಾದರೂ ಒಂದೇ 2 ದಿನ 3 ದಿನ ಮಾಡಿರ್ತಿದ್ದೆ, ತಿರ್ಗಾ ಏನಾದರೂ ಒಂದು ಆಗೋದು. ಸೊ ಆ ಥರ ನನಗೆ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ನನಗೂ ಕೂಡ ಆಗಿರಲಿಲ್ಲ. ಸೊ ಇವಾಗ ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಸೊ ಅದೇ ರೀತಿ ನೀವು ಕೂಡ ಸ್ವಲ್ಪ ಕಂಟಿನ್ಯೂಸ್ ಆಗಿ ಇದನ್ನು ಮಾಡೋದನ್ನು ನೀವು ಕೂಡ ರೂಢಿ ಮಾಡ್ಕೋಬೇಕು. ಯಾಕಂದರೆ ವೆಯ್ಟ್ ಲಾಸಲ್ಲಿ ಮಾತ್ರ ನಾವು ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಆಗುತ್ತೆ. ಸೊ ಅದಕ್ಕೆ ನಿಮಗೆ ಒಂದು ಸ್ವಲ್ಪ ಮೋಟಿವೇಶನ್ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನಲ್ಲಿ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸೊ ನನಗೂ ಯಾರೂ ಮೋಟಿವೇಶನ್ ಕೊಡೋರು ಇಲ್ಲ, ನಾನೇ ಮೋಟಿವೇಟ್ ಆಗ್ತೀನಿ. ಬಿಕಾಸ್ ನನಗೆ ಗೊತ್ತು, ನಾನು ನನ್ನ ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಎನಿ ಕಾಸ್ಟ್ ಅದನ್ನು ನಾನು ಮಾಡಲೇಬೇಕು. ಸೊ ಈ ಇಯರ್ ಎಂಡ್ಗೆ ಅಟ್ಲೀಸ್ಟ್ ನಾನು ಒಂದು ಸ್ವಲ್ಪನಾದರೂ ವೆಯ್ಟ್ನ ಕಡಿಮೆ ಮಾಡಬೇಕು. ಸೊ ಅದೇ ಕಾರಣಕ್ಕೋಸ್ಕರ ನಾನು ನನ್ನ ಪ್ರಯತ್ನನ ಬಿಡದೇನೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ಈ ಒಂದು 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾನು ಎಷ್ಟು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾದು ನಾನು ಕೂಡ ಕಾಯ್ತಾಯಿದ್ದೀನಿ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಈ 21 ಡೇಸು ಯಾವಾಗ ಮುಗಿಯುತ್ತೆ, ನಾನು ಎಷ್ಟು ವೆಯ್ಟ್ ಲಾಸ್ ಆಗ್ತೀನಿ ಅಥವಾ ನನ್ನ ಇಂಚಸ್ ಎಲ್ಲ ಎಷ್ಟು ಕಡಿಮೆ ಆಗುತ್ತೆ ಏನು ಅಂತ ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ಈ ರಿಸಲ್ಟ್ನ ನಾನು ಪೋಸ್ಟ್ ಕೂಡ ಮಾಡ್ತೀನಿ. ಸೊ ನನ್ನ ವೀಡಿಯೋಸ್ನ ನೀವು ಎಲ್ಲೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಯಾವ ವಿಡಿಯೋನೂ ಮಿಸ್ ಮಾಡ್ದೇ ಎಲ್ಲ ವೀಡಿಯೋಸ್ನು ನೋಡ್ಕೊಂಡು ಬಂದರೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಏನಿದೆ ಅದು ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಇಷ್ಟ ಆಯಿತು. ಇವಾಗ ಬನ್ನಿ, ನಾನು ಈವ್ನಿಂಗ್ ಅಂದರೆ ರಾತ್ರಿಗೆ ನಾನು ನನ್ನ ಡಿನ್ನರ್ಗೋಸ್ಕರ ನಾನು ಪಾಲಕ್ ಚಪಾತಿನ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಯಾವ ರೀತಿ ನಾನು ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಪಾಲಕ್ ಚಪಾತಿನ ಮಾಡ್ಕೊಳ್ಳೋಣ. ನನಗೆ ಇವಾಗ ಸ್ವಲ್ಪ ಕ್ಲೀನಿಂಗ್ ಕೆಲಸನೂ ಇದೆ, ಬಟ್ ಅದಕ್ಕಿಂತ ಮುಂಚೆ ನಾನು ಚಪಾತಿ ಹಿಟ್ಟನ್ನು ಕಲಿಸ್ಬಿಟ್ಟು ಇಟ್ಟೋಗ್ಬಿಟ್ರೆ ಅದೊಂದು ಸ್ವಲ್ಪ ಹೊತ್ತು ನೆನ್ಕೊಳ್ಳುತ್ತೆ. ಆಮೇಲೆ ನಾವು ಬೇಗ ಚಪಾತಿನ ಲಟ್ಟಿಸ್ಕೊಂಡ್ಬಿಡ್ಬೋದು. ಅದಕ್ಕೆ ನಾನು ಮೊದಲು ಇವಾಗ ಚಪಾತಿ ಹಿಟ್ಟನ್ನು ಕಲಿಸ್ಕೊತೀನಿ. ಅಡುಗೆ ಮನೆಯೇ ಸ್ವಲ್ಪ ತುಂಬ ಮೆಸ್ಸಿಯಾಗಿದೆ. ಫಸ್ಟು ನಾನು ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಚಪಾತಿ ಹಿಟ್ಟು ಕಲಿಸ್ಕೊಂಡ್ಬಿಡ್ತೀನಿ ನಾನು. ನಮ್ಮದು ಅಡುಗೆ ಮನೆ ಸ್ವಲ್ಪ ಚಿಕ್ಕದು, ಅದಕ್ಕೆ ಎಲ್ಲ ಇಲ್ಲೇನೆ ಇದಾಗ್ಬಿಡುತ್ತೆ. ನನಗೂ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಒಂದೇ ಸಮನೆ ಎಲ್ಲ ಮಾಡ್ಕೊಳೋದಕ್ಕೆ. ಸೊ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ನಮ್ಮ ಸಿಂಕ್ ಕೂಡ ಅಷ್ಟೇ ತುಂಬ ಚಿಕ್ಕದು, ಅದನ್ನು ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗಂತೂ. ಅದಕ್ಕೆ ನಾನೇನು ಮಾಡ್ತೀನಿ, 1 ಚಮಚ ಇದ್ದರೂ ಕೂಡ ನಾನು ಬಿಡಲ್ಲ, ಅವಾಗೇನೆ ತೊಳೆದ್ಬಿಡ್ತೀನಿ. ಇವತ್ತು ಒಂದು ಸ್ವಲ್ಪ ಇರಲಿ, ಆಮೇಲೆ ಸಂಜೆ ಮಾಡ್ಕೊಂಡ್ರೆ ಆಯಿತು ಅಂತ ಹಂಗೆ ಬಿಟ್ಟೆ. ಅದಕ್ಕೆ ಒಂದು ಸ್ವಲ್ಪ ಪಾತ್ರೆ ಆಗಿದ್ದಾವೆ, ಅದನ್ನು ತೊಳ್ಕೊಳ್ಳೋದಷ್ಟೇ. ಏನು ಇಲ್ಲೂ ನಮ್ಮ ಮನೆ ಹತ್ರ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಇವತ್ತು ಯಾಕೋ ಒಂದು ಸ್ವಲ್ಪ ಸೌಂಡ್ ಇಲ್ಲ, ಸೊ ಅದಕ್ಕೆ ಏನು ಅಷ್ಟೊಂದು ಸೌಂಡ್ ಕೇಳಿಸ್ತಾ ಇಲ್ಲ ಅನಿಸುತ್ತೆ.
ಆದ್ರೂ ನಮ್ಮ ಮನೆ ಹತ್ರ ಸೌಂಡ್ ಇಟ್ಟಿದ್ದೇನೆ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಪಾಲಕ್ ಚಪಾತಿನ ಇವತ್ತು ಮಾಡ್ಕೊತೀನಿ ಅಂತ. ನೆನ್ನೆನೇ ಸಾಂಬಾರು ಮಾಡೋದಕ್ಕೆ ಅಂತೇಳಿ ನಾನು ಪಾಲಕ್ನ ತರಿಸ್ಕೊಂಡಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೆ ನಾನು ಪಾಲಕ್ ಚಪಾತಿ ಮಾಡ್ಕೊಳ್ಳೋಣ ಅಂತ. ಸೊ ಅದನ್ನೇ ಇವಾಗ ನಾನು ಒಂದು ಸ್ವಲ್ಪ ತೊಳಿತಾ ಇದ್ದೀನಿ. ಅದನ್ನು ತೊಳ್ಕೊಂಡು ಮಿಕ್ಸರ್ ಗ್ರೈಂಡಿಗೆ ಹಾಕೋತೀನಿ. ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾಯ್ತು. ಇವಾಗ ಚಪಾತಿ ಹಿಟ್ಟು ತಗೊಬಿಟ್ಟು ಕಲ್ಸ್ಕೊಂಡ್ಬಿಡೋಣ. ಚಪಾತಿ ಹಿಟ್ಟು ಕಲ್ಸೋದಕ್ಕೆ ಈ ಥರ ಒಂದು ದೊಡ್ಡದು ಪರಾತ ಅಂತ ಹೇಳ್ತಾರೆ ನಮ್ಮ ಕಡೆ, ಅದನ್ನ ತಗೊಂಡಿದ್ದೀನಿ ನಾನು. ಈ ಬಟ್ಲಲ್ಲಿ ನಾನು 2 ಬಟ್ಲು ಆಗೋಷ್ಟು ಚಪಾತಿ ಹಿಟ್ಟನ್ನು ತಗೊಂಡಿದ್ದೀನಿ. ಫಸ್ಟು ಅದನ್ನು ಜರಡಿ ಮಾಡ್ಕೊಂಡ್ಬಿಡ್ತೀನಿ. ಚಪಾತಿ ಹಿಟ್ಟಿಗೆ ನಾನಿವಾಗ ನಾವು ಪಾಲಕ್ನ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂತೀನಿ. ಫಸ್ಟು ಈ ಮಿಕ್ಸರ್ ಜಾರಲ್ಲಿ ಇರುತ್ತಲ್ಲ ಇದನ್ನೆಲ್ಲ ಸ್ವಲ್ಪ ಬಳ್ದು ಅದರಲ್ಲಿ ಹಾಕೊಂತೀನಿ. ಚಪಾತಿ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಚಪಾತಿ ಒಂದೇ ರೀತಿನೇ ಮಾಡ್ತಾರೆ. ನಮ್ಮ ಮನೇಲಿ ಯಾವ ರೀತಿ ಮಾಡ್ಕೊತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಚಪಾತಿ ಹಿಟ್ಟು ಕಲಸೋದು ಅಥವಾ ಉಪ್ಪು ಹಾಕೋದು ಜರಡಿ ಹಿಡಿಯೋದಲ್ಲ ವಿಷಯ. ಚಪಾತಿನ ನಾನು ಯಾವ ರೀತಿ ಲಟ್ಟಿಸ್ಕೊತೀನಿ ಅಂತ ನಿಮಗೆ ಅದೊಂದು ರೀತಿ ನಾನು ಸ್ಪೆಷಲಾಗಿ ನಾನು ನಿಮಗೆ ಲಟ್ಟಿಸ್ಕೊಂಡು ತೋರಿಸ್ತೀನಿ. ಈ ವರ್ಕಿಂಗ್ ವುಮೆನ್ಸ್ಗಾಗಲಿ ಮಕ್ಕಳು ಇರೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಆ ಥರ ಒಂದು ಮೆಥಡು. ಸೊ ಅದಕ್ಕೇ ನಾನು ಈ ವಿಡಿಯೋನ ಮಾಡಿ ತೋರಿಸ್ತಾ ಇರೋದು. ಆಮೇಲೆ ಇನ್ನೊಂದೇನೆಂದರೆ, ಈ ರೀತಿ ನಾವು ಚಪಾತಿನ ಸ್ವಲ್ಪ ಸೊಪ್ಪು ಅಥವಾ ತರಕಾರಿನ ಹಾಕಿ ಮಾಡ್ಕೊಳೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಸಿಗುತ್ತೆ. ಯಾಕಂದರೆ ಇವಾಗ ನೋಡಿ, ನಾವೀಗ ಸೊಪ್ಪು ಸಾರು ಅಥವಾ ಇನ್ನೇನಾದರೂ ಮಾಡ್ಕೋತೀವಿ ಅಂದರೆ ಸೊಪ್ಪು ಅಷ್ಟಾಗಿ ನಮಗೆ ಸಿಗೋದಿಲ್ಲ. ಅದ್ರ ಬದಲಾಗಿ ನಾವು ಈ ರೀತಿ ಮಾಡ್ಕೊಂಡ್ರೆ ನಾವು ಪೂರ್ತಿ ಸೊಪ್ಪನ್ನೇ ತಿನ್ಕೊತೀವಿ, ಆದರೆ ನಮಗೆ ಗೊತ್ತಾಗಲ್ಲ. ಆಮೇಲೆ ಇನ್ನು ಕೆಲವೊಬ್ರಿಗೆ ತರಕಾರಿ ತಿನ್ನಲ್ಲ, ಸೊಪ್ಪು ತಿನ್ನಲ್ಲ ಅಂತ ಹೇಳ್ತಾರಲ್ವಾ, ಅವರಿಗೆಲ್ಲ ನಾವು ಈ ಥರ ಮಾಡಿಕೊಟ್ಬಿಟ್ರೆ ಆರಾಮಾಗಿ ಅವರು ತಿನ್ಕೊತಾರೆ. ಅವ್ರಿಗೆ ಏನು ಸಿಗಬೇಕೋ ಹೆಲ್ತ್ ಬೆನಿಫಿಟ್ಸ್ ಅಂತೂ ಸಿಕ್ಕೇ ಸಿಗುತ್ತೆ, ಬಟ್ ಅವ್ರಿಗೆ ಅದು ಗೊತ್ತಾಗಲ್ಲ. ಸೊ ಚೆನ್ನಾಗಲ್ವಾ ಈ ಥರ ಮಾಡ್ಕೊಳೋದು? ಸೊ ನಾರ್ಮಲ್ ಆಗಿ ನಾವು ಚಪಾತಿನ ಮಾಡ್ಕೊಳೋದಕ್ಕಿಂತ ಈ ಥರ ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಈ ಥರ ಮಾಡ್ಕೊಳೋದ್ರಿಂದಾಗಿ ಹೆಲ್ಪ್ ಆಗುತ್ತೆ ನಿಮ್ಮ ಹೆಲ್ತ್ಗೆ. ಸೊ ನಾವು ಲೇಡೀಸು ಮನೇಲಿ ಇರೋರ ಹೆಲ್ತ್ಗೋಸ್ಕರನೇ ಅಂತಲೇ ಎಲ್ಲ ಮಾಡ್ಕೊತಿರ್ತೀವಲ್ವ, ನಮಗೇನು ಅಷ್ಟೊಂದು ತೊಂದರೆ ಆಗಲ್ಲ ಇದನ್ನೆಲ್ಲ ಮಾಡಿಕೊಡೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಮತ್ತು ಇನ್ನೊಂದು ವಿಷಯ ಏನಂದರೆ, ಇವಾಗ ನಮ್ಮ ಮನೇಲಿರೋರು ಆದರೆ ಮಾಡ್ಕೊಂಡ್ಬಿಡ್ತೀವಿ ಈ ಥರ ಎಲ್ಲ ಕೆಲಸಗಳನ್ನು. ಬಟ್ ವರ್ಕ್ ಮಾಡ್ತಾ ಇರ್ತಾರಲ್ವ, ಹೊರಗಡೆ ಹೋಗಿ ವರ್ಕ್ ಮಾಡಿಕೊಂಡು ಮನೆ ಕೆಲಸ, ಹೊರಗಿನ ಕೆಲಸ, ಟೆನ್ಷನ್ನು ಅದೆಲ್ಲ ಇದ್ದವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನು ಮಾಡೋದು, ಹೆಲ್ತ್ ಅಲ್ವಾ? ಸ್ವಲ್ಪ ನಾವು ಹೆಲ್ತ್ ಬಗ್ಗೆನೂ ಯೋಚನೆ ಮಾಡಬೇಕು. ಇವಾಗ ಬರೀ ನಾವು ಕೆಲ್ಸಕ್ಕೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಬರೀ ಔಟ್ಸೈಡ್ ಫುಡ್ಡು ಅದನ್ನೆಲ್ಲ ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೆ ನಮಗೇ ತೊಂದರೆ ಅಲ್ವಾ? ಅದಕ್ಕೋಸ್ಕರ ನಾನು ಮೊದಲು ವರ್ಕ್ ಮಾಡ್ತಾ ಇರುವಾಗಲೇ ನಾನು ಕೂಡ ಅಡುಗೆ ಮಾಡ್ಕೊಳೋದು ಇದೆಲ್ಲ ನನಗೂ ಕಷ್ಟ ಆಗ್ತಾಯಿತ್ತು. ಬಟ್ ಇವಾಗ ನಾನು ಮನೆಯಲ್ಲೇ ಇರೋದ್ರಿಂದಾಗಿ ನನಗೂ ಟೈಮ್ ಸಿಗ್ತಾ ಇದೆ. ನನಗೆ ಏನು ಬೇಕು ಅಡುಗೆ ಮಾಡ್ಕೊಬೋದು. ನನಗೊಂಥರ ರೀತಿ ಆರಾಮ ಅನಿಸ್ತಾ ಇದೆ ನನಗಿವಾಗ. ನನಗೆ ಯಾವುದೂ ಕಷ್ಟ ಅಂತ ಅನಿಸಲ್ಲ. ಮೊದಲೆಲ್ಲ ನಾನು ಕೆಲ್ಸಕ್ಕೆ ಹೋಗ್ತಿದ್ದಲ್ಲ, ಕೆಲ್ಸಕ್ಕೆ ಹೋಗಿ ಬಂದು ಮನೆ ಕೆಲಸ ಮಾಡು, ಎಲ್ಲ ಮಾಡ್ಕೊ, ಬಟ್ಟೆ ಪಾತ್ರೆ ಅಡುಗೆ ಅಂತಂದರೆ ನಂಗೆ ತುಂಬ ಕಷ್ಟ ಆಗ್ತಿತ್ತು. ಅವಾಗೆಲ್ಲ ನಂದು ಟೈಮಿಂಗ್ಸ್ ಬಂದು ನಾವು 10 o'clock ಹೋದರೆ 8 ಗಂಟೆ 8:30 ಆಗಿಬಿಡೋದು. ಅಷ್ಟೊತ್ತಿಗೆ ಬಂದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅಡುಗೆ ಮಾಡೋದು ಕಷ್ಟ. ಅದು
ಯಾರೆಲ್ಲ ವರ್ಕಿಂಗ್ ವುಮೆನ್ಸ್ ಇರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗಲ್ಲ. ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ, ಬಿಡಪ್ಪ ಕೆಲ್ಸಕ್ಕೆ ಹೋಗದೆ ಆರಾಮಾಗಿ ಮನೇಲಿದ್ದಾರೆ ಅಂತ ಅನ್ಕೊಂತಾರೆ ಮನೇಲಿರೋರನ್ನ, ಕೆಲ್ಸಕ್ಕೆ ಹೋಗೋರು ನೋಡಿಬಿಟ್ಟು. ಅದೇ ಮನೇಲಿರೋರು ಬಿಡಪ್ಪ ಅವರೇ ಆರಾಮಾಗಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿಕೊಂಡು ಅರ್ನಿಂಗ್ಸ್ ಮಾಡ್ತಾರೆ, ಅವ್ರ ಲೈಫು ಎಂಜಾಯ್ ಮಾಡ್ತಾರೆ ಆ ಥರ ಅನ್ಕೊತಾರೆ. ಬಟ್ ಎಲ್ಲರ ಲೈಫಲ್ಲೂ ಕಷ್ಟ ಅನ್ನೋದು ಇದ್ದಿದ್ದೇನೆ. ವರ್ಕಿಂಗ್ ಮಾಡ್ತಾ ಇರೋರಿಗೆ ಒಂಥರ ಕಷ್ಟ, ಮನೆಯಲ್ಲೇ ಇರೋರಿಗೆ ಒಂಥರ ಕಷ್ಟ. ಜಡ್ಜ್ ಮಾಡೋಕ್ಕಾಗಲ್ಲ ಯಾರನ್ನೂ. ಈ ಥರ ಆಗಿದೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸೊ ಇವಾಗ ಚಪಾತಿ ಹಿಟ್ಟು ಕಲಿಸ್ದಾಯ್ತು. ಇದಕ್ಕೇನಾದರೂ ಒಂದು ಮುಚ್ಚಿಬಿಟ್ಟು ಸೈಡಲ್ಲಿ ಇಟ್ಬಿಡೋಣ. ಪಾತ್ರೆನ ಮುಚ್ಚಿಬಿಟ್ಟು ಸೈಡಲ್ಲಿ ಇಟ್ಬಿಡೋಣ. ಸೊ ಇವಾಗ ಒಂದು ಕೆಲಸ ಆಯಿತು. ನೆಕ್ಸ್ಟ್ ಬನ್ನಿ ಬೇರೆ ಕೆಲಸ ಮಾಡೋಣ. ಇವಾಗ ನನಗೆ ಸ್ವಲ್ಪನೇ ಪಾತ್ರೆ ತೊಳೆಯೋ ಕೆಲಸ ಒಂದಿದೆ, ಅದು ಮುಗಿಸ್ಕೊಂಡ್ರೆ ಆಯಿತು. ಇನ್ನೇನು ಚಪಾತಿ ಉತ್ಕೊಂಡು ಕೆಲಸ ಇದು ಮಾಡ್ಕೊಂಡ್ಬಿಡ್ಬೋದು. ಇವಾಗ ಪಾತ್ರೆ ತೊಳ್ಕೊಂಬಂದಾಯ್ತು, ಅದನ್ನ ಸ್ವಲ್ಪ ಜೋಡಿಸ್ಕೊಂಡ್ಬಿಡ್ತೀನಿ. ಇವಾಗ ನಾನು ಸ್ಲ್ಯಾಬ್ನ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ನಾನು ಅದು ಸ್ಲ್ಯಾಬ್ ಮೇಲೆನೇ ಚಪಾತಿ ಉದ್ಕೊಳ್ಳೋದು. ಬಟ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಆಮೇಲೆ ಉದ್ಕೊತೀನಿ. ನೋಡಿ, ಇದು ಸ್ಲ್ಯಾಬ್ ಕ್ಲೀನ್ ಮಾಡೋ ಬಟ್ಟೆ. ಇದಲ್ದೇನೆ ಮತ್ತೆ ಇನ್ನೊಂದು ಬಟ್ಟೆನ ತಗೊಂಡು ಅದನ್ನ ನೀಟಾಗಿ ಒರೆಸ್ಕೊತೀನಿ. ಆಮೇಲೆ ಅದರಲ್ಲೇ ಮಾಡ್ಕೊಂಡು ತಿಂತೀರಾ ಅಂತ ಅನ್ಬೇಡಿ. ಸೊ ಇಷ್ಟು ದಿನದಿಂದ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಲ್ವಾ, ಏನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅವಾಗ ನನಗೂ ಗೊತ್ತಾಗುತ್ತಲ್ವಾ ಯಾವ ರೀತಿ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಅದನ್ನು ನನಗೆ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಇವಾಗ ಇದು ಬೇರೆ ಬಟ್ಟೆ, ಇದರಲ್ಲಿ ಮತ್ತೆ ನಾನು ಅದನ್ನು ಸ್ಲ್ಯಾಬನ್ನ ಕ್ಲೀನ್ ಮಾಡ್ಕೊತೀನಿ. ನಾನು ನಿಮಗೆ ಹೇಳಿದೆ, ವರ್ಕಿಂಗ್ ವುಮೆನ್ಸ್ಗೆಲ್ಲ ಹೆಲ್ಪ್ ಆಗೋ ಥರ ಒಂದು ಚಪಾತಿನ ಯಾವ ರೀತಿ ಮಾಡ್ಕೊಳ್ಳೋದಂತ ನಿಮಗೆ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು, ನಾನು ಮನೇಲಿ ಯಾವ ರೀತಿ ಮಾಡ್ಕೊತೀನಿ ಅಂತಲೂ ನಿಮಗೆ ತೋರಿಸ್ತೀನಿ ಅಂತ. ಸೊ ಇವಾಗ ತೋರಿಸ್ತೀನಿ ನೋಡಿ, ನಾನು ಯಾವ ರೀತಿ ಫಾಸ್ಟಾಗಿ ಅದನ್ನು ಮಾಡ್ಕೊಂಬಿಡ್ಬೋದು. ಚಪಾತಿ ಎಷ್ಟು ಬೇಗ ಆಗುತ್ತೆ ಅಂತ ಅಂದರೆ ಒಂದು 15 ನಿಮಿಷದಲ್ಲೆಲ್ಲ ಚಪಾತಿ ಮಾಡಿ ಮುಗಿಸ್ಬಿಡ್ಬೋದು ನಾವು. ಅಷ್ಟು ಈಸಿಯಾಗಿ ಒಂದು 10-15 ಚಪಾತಿನ ಆರಾಮ ಮಾಡ್ಕೊಂಬಿಡ್ಬೋದು 10-15 ನಿಮಿಷದಲ್ಲಿ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಚಪಾತಿ ಇಟ್ಟಿದೆ ಅಲ್ವಾ, ಇದನ್ನು ನಾನು ಉಳ್ಳಿ ಮಾಡ್ಕೊತೀನಿ, ಅಂದರೆ ಬೇರೆ ಒಂದೊಂದು ಸಪ್ರೇಟ್ ಮಾಡ್ಕೊತೀನಿ. ಉಳ್ಳಿ ಅಂತ ಹೇಳ್ತಾರೆ ನಮ್ಮ ಕಡೆ. ಇವಾಗ 2 ಚಪಾತಿ ಉಳ್ಳಿನ ತಗೊಂಡಿದ್ದೀನಿ. 1 ಚಪಾತಿ ಉಳ್ಳಿನ ಮೊದಲು ನಾವು ಹಿಟ್ಟಲ್ಲಿ ಹಾಕೊಂಡು ಸ್ವಲ್ಪ ಲಟ್ಟಿಸ್ಕೋಬೇಕಿದ್ನ.
ಸ್ವಲ್ಪ ಒಂದು ಪೂರಿ ಮಾಡ್ತೀವಲ್ಲ ಅಷ್ಟು ಆಗಲ್ಲ ಇಷ್ಟು ಲಟ್ಟಿಸ್ಕೋಬೇಕು. ಎರಡನ್ನೂ ಕೂಡ ಲಟ್ಟಿಸ್ಕೊಳ್ಳೋಣ. ಇಷ್ಟು ನಾನು ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇದ್ರ ಮೇಲೆ. 2 ಚಪಾತಿ ಮೇಲೂ ಕೂಡ ನಾನು ಎಣ್ಣೆನ ಹಾಕೊತಾ ಇದ್ದೀನಿ. ಎಣ್ಣೆ ಹಾಕೊಂಡ್ಬಿಟ್ಟು ಇದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊತೀನಿ. ಇವಾಗ ಎರಡು ಚಪಾತಿ ಮೇಲೂ ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಇದನ್ನ ಸ್ಪ್ರೆಡ್ ಆದ್ಮೇಲೆ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ಇದ್ರ ಮೇಲೆ ಒಂದು ಯಾವುದಾದ್ರೂ ಚಪಾತಿ ಮೇಲೆ ನಾವು ಸ್ವಲ್ಪ ಈ ಥರ ಹಾಕೋಬೇಕು. ಅದಾದ್ಮೇಲೆ ಈ ಚಪಾತಿನ ಇದ್ರ ಮೇಲೆ ಇಟ್ಬಿಟ್ಟು ಇವಾಗ ಇದನ್ನ ಊದ್ಕೊಳ್ಳೋದು. ಈ ತರ ಮಾಡೋದ್ರಿಂದ ನಮ್ಮ ಟೈಮು ತುಂಬಾ ಸೇವ್ ಆಗುತ್ತೆ. ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಚಪಾತಿ ಎಲ್ಲ. ನಾನು ಇದೇನೆ ಫಾಲೋ ಮಾಡ್ತೀನಿ. ಯಾಕಂದ್ರೆ ಇವಾಗ ಬಿಡಿ ನಾನು ಮನೇಲಿ ಇರ್ತೀನಿ, ಬಟ್ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಅವಾಗ ನನಗೆ ತುಂಬ ತೊಂದರೆ ಆಗ್ತಿತ್ತು. ಅದಕ್ಕೆ ಈ ಒಂದನ್ನ ನಾನು ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬೇಗ ಉತ್ಕೊಬೋದು. ಬೇಯಿಸೋದು ಅಷ್ಟೇ, ಬೇಗನೆ ಬೇಯಿಸ್ಕೊಂಡ್ಬಿಡ್ಬೋದು. 2 ಚಪಾತಿ ಒಂದೇ ಸಲ ಬೇಯೋದ್ರಿಂದಾಗಿ ಬೇಗನೆ ಬೆಂದ್ಬಿಡುತ್ತೆ. ಸೊ ಕೆಲವು ಜನಕ್ಕೆ ಗೊತ್ತಿರುತ್ತೆ ಈ ಥರನೂ ಮಾಡ್ಕೊಬೋದು ಚಪಾತಿ ಅಂತ, ಬಟ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಮೋಸ್ಟ್ಲಿ ಗೊತ್ತಿರಲ್ಲ ಅವ್ರಿಗೆ. ಸೊ ಅದಕ್ಕೆ ನನ್ನ ಚಾನಲ್ ಮುಖಾಂತರ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಡಬಲ್ ಚಪಾತಿನ ಮಾಡ್ಕೊಳ್ಳೋದು ಅಂತ. ಸೊ ಇಷ್ಟೇನೆ ಈ ಚಪಾತಿ. ಇವಾಗ ಒಂದು ಹಂಚಿಟ್ಕೊಂಡ್ಬಿಡೋಣ ಗ್ಯಾಸ್ ಮೇಲೆ. ಹಂಚಿಟ್ಕೊಂಡು ಗ್ಯಾಸ್ ಹಚ್ಕೊಂತಿದ್ದೀನಿ ಇವಾಗ. ಸೊ ಹಂಚನ್ನ ನಾವು ತುಂಬ ಬಿಸಿ ಮಾಡಬಾರ್ದು ಚಪಾತಿ ಮಾಡೋವಾಗ. ಹಂಚು ಫುಲ್ಲು ಬಿಸಿ ಮಾಡಿಬಿಟ್ರೆ ಈ ಥರ ಚಪಾತಿ ಹಿಡ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಮೀಡಿಯಮ್ ಬಿಸಿ ಇರುವಾಗ ನಾವು ಲಟ್ಸಿರೋ ಚಪಾತಿನ ಹಾಕ್ಕೊಂಡು ಬೇಯಿಸ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ನೀವು ಆಯಿಲು ಬೇಕಂದ್ರೆ ಹಾಕೋಬೋದು, ಇಲ್ಲ ಅಂದರೆ ಬಿಡ್ಬೋದು. ಉಬ್ತಾ ಇದೆ ಚಪಾತಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪನೂ ಎಲ್ಲೂ ಹಿಡಿಯೋದು ಏನೂ ಆಗೋದಿಲ್ಲ. ಎಷ್ಟು ಮೆತ್ತಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸೊ ನಿಮ್ಮನೇಲೂ ಕೂಡ ಇದೇ ಒಂದು ಚಪಾತಿ ಪ್ಯಾಟರ್ನ ಫಾಲೋ ಮಾಡಿ ನೀವು ಕೂಡ ಆರಾಮಾಗಿ ಈಸಿಯಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಚಪಾತಿನ ಕಡಿಮೆ ಸಮಯದಲ್ಲಿ ಮಾಡ್ಕೊಂಡ್ಬಿಡ್ಬೋದು. ನೋಡಿದ್ರಲ್ವಾ, ಇವತ್ತಿನ ಒಂದು ನಾನು ರಾತ್ರಿ ಊಟಕ್ಕೋಸ್ಕರ ಪಾಲಕ್ ಚಪಾತಿ ಮತ್ತು ಹೆಸರು ಕಾಳಿಂದ ಮೊಳಕೆ ಕಟ್ಟಿದ ಪಲ್ಯ ಮತ್ತು ಸ್ಯಾಲಡ್ನ ತಗೊಂಡಿದ್ದೀನಿ. ಸೊ ಇದೇ ರೀತಿ ನಾನು ಡೈಲಿ ಕೂಡ ಒಂದು ಹೆಲ್ದಿ ಮತ್ತು ಬ್ಯಾಲೆನ್ಸ್ಡ್ ಊಟನ ಡೈಲಿ ತಗೋತಾ ಇದ್ದೀನಿ. ಬಿಕಾಸ್ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಇದ್ದೀನಿ. ಸೊ ಇವಾಗ ನಂದು ಊಟ ಕೂಡ ಮುಗಿಸ್ಕೊಂಡು ಬಂದಾಯಿತು. ಇನ್ನೇನು ನಾನು ಒಂದು ಸ್ವಲ್ಪ ವಾಕು ಒಂದು ಹಾಫ್ ಆನ್ ಅವರ್ ವಾಕ್ ಮುಗಿಸ್ಕೊಂಡು ಬಂದೆ ಅಂತಂದರೆ ಈ ದಿನನೇ ಒಂದು ಮುಗ್ದೋಗ್ಬಿಡುತ್ತೆ. ಸೊ ಅದೇ ರೀತಿ ನಾನು ಈ ವಿಡಿಯೋನು ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಕೂಡ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ, ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೊಂದು ವಿಡಿಯೋನಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್.